ಹುಬ್ಬಳ್ಳಿಯಲ್ಲಿ ಅತಿ ದೊಡ್ಡದ ಉದ್ಯಾನವನ ಇದು. ಆದರೆ ಇಲ್ಲಿ ಸರಿಯಾದಂಥ ನಿರ್ವಹಣೆ ಇಲ್ಲದೆ ಈಗ ಸಾರ್ವಜನಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಏನಪ್ಪಾ ಅಂತಂದ್ರೆ ಈ ಗಾಜಿನ ಮನೆ ಏನು ಹುಬ್ಬಳ್ಳಿಯ ಇಂದಿರಾ ಗಾಜಿನ ಮನೆ ಉದ್ಯಾನವನ ಏನಿದೆ, ಈ ಉದ್ಯಾನವನಕ್ಕೆ ದಿನಕ್ಕೆ ನೂರಾರು ಸಂಖ್ಯೆಯಲ್ಲಿ ಮಕ್ಕಳನ್ನ ಕರೆದುಕೊಂಡು ಸಾರ್ವಜನಿಕರು ಈ ಉದ್ಯಾನವನಕ್ಕೆ ಬರ್ತಾರೆ. ಆದರೆ ಈ ಉದ್ಯಾನವನಕ್ಕೆ ಬಂದ ಮೇಲೆ ಗೊತ್ತಾಗುತ್ತೆ ಇಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ. ಇಲ್ಲಿ ನಾವು ಯಾಕಾದ್ರೂ ಬಂದ್ವಪ್ಪ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಸಾರ್ವಜನಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದಕ್ಕೆ ಸಾಕ್ಷಿ ಎಂಬಂತೆ ಈಗ ನಾವು ಹುಬ್ಬಳ್ಳಿಯ ಇಂದಿರಾ ಗಾಂಜಿನ ಮನೆಯ ಒಂದು ದೃಶ್ಯಗಳನ್ನ ತೋರಿಸ್ತೀವಿ. ಈ ಉದ್ಯಾನವನದಲ್ಲಿರುವಂತ ಪ್ರತಿಯೊಂದು ಏನು ಮಕ್ಕಳ ಆಟಿಕೆಯಿಂದ ಹಿಡಿದು ಏನು ಪ್ರತಿಯೊಂದು ಆಟಿಕೆಗಳು ಕೂಡ ಈಗಾಗಲೇ ನಿರ್ವಹಣೆ ಕೊರತೆಯಿಂದ ಸಂಪೂರ್ಣವಾಗಿ ನಿಂತಿರುವಂಥದ್ದು. ಈಗಾಗಲೇ ನಾವು ನೋಡ್ತಾ ಇರ್ಬೋದು 4.2 ಕೋಟಿ ವೆಚ್ಚದಲ್ಲಿ ಏನು ಈ ಒಂದು ಸ್ಮಾರ್ಟ್ ಸಿಟಿ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ಈ ಒಂದು ರೈಲನ್ನ ಇಲ್ಲಿಗೆ ತಂದಿರುವಂತದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು. ಏನು ಈ ಒಂದು ಟ್ರೈನ್ ಅನ್ನ ಕೂಡ ಉದ್ಘಾಟನೆ ಮಾಡಿರುವಂತದ್ದು. ಈ ಟ್ರೈನಿನ ಪರಿಸ್ಥಿತಿ ಕೇವಲ 2-3 ವರ್ಷಗಳಲ್ಲಿ ಯಾವ ಪರಿಸ್ಥಿತಿಗೆ ಬಂದು ನಿಂತಿದೆ ಎಂಬುದನ್ನ ಈಗ ದೃಶ್ಯಗಳು ಕಣ್ಮುಂದೆ ಕಾಣ್ತಾ ಇರುವಂತದ್ದು. ಏನು 2011ರಲ್ಲಿ ಈ ಒಂದು ಉದ್ಯಾನವನ ಲೋಕಾರ್ಪಣೆ ಆದ್ರೂ ಕೂಡ 2022ರಲ್ಲಿ ಹೆಚ್ಚು ಕಡಿಮೆ 2022-21ರಲ್ಲಿ ಈ ಒಂದು ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ಸಂಪೂರ್ಣ ಏನು ಉದ್ಯಾನವನ ಇದೆ, ಉದ್ಯಾನವನದಲ್ಲಿ ಕೆಲವೊಂದು ಆಟಿಕೆಗಳನ್ನ ಇಲ್ಲಿ ತರುವಂತದ್ದು ಇಂಥವೆಲ್ಲ ನಡೆದ್ವು. ಆದ್ರೂ ಕೂಡ ಏನು ಇದು ನಿರ್ವಹಣೆ ಇಲ್ಲದೆ ಒಂದು ಏನು ಅನೈತಿಕ ಚಟುವಟಿಕೆಯ ಒಂದು ತಾಣವಾಗಿ ಪರಿಣಮಿಸಿರುವಂತದ್ದು. ಯಾಕಂದ್ರೆ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ರೈಲು 4 ಕೋಟಿಗಿಂತ ಅಧಿಕ ಹಣವನ್ನ ಖರ್ಚು ಮಾಡಿ ಈ ಒಂದು ರೈಲನ್ನ ಇಲ್ಲಿಗೆ ಏನು ಚಿಕ್ಕ ಮಕ್ಕಳು ಆಟ ಆಡಕ್ಕೆ ಅಂತ ತಂದ್ರೆ ನಿರ್ವಹಣೆ ಇಲ್ಲದ ನಿಂತಂತ ಈ ಒಂದು ರೈಲಿನಲ್ಲಿ ಅನೈತಿಕ ಚಟುವಟಿಕೆಗಳು ಕೂಡ ನಡೀತಾ ಇರುವಂತದ್ದು. ಅಷ್ಟೇ ಇಲ್ಲ, ಏನು ಮದ್ಯ ಸೇವನೆ ಕೂಡ ಇದರಲ್ಲಿ ಬೇಕಾದಾಗಿ ನಡೀತಾ ಇರುವಂತದ್ದು. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕೇವಲ ಇದೊಂದು ರೈಲಿನ ಪರಿಸ್ಥಿತಿ ಇಲ್ಲಿ ಇಲ್ಲ. ಈ ಒಂದು ಸಂಪೂರ್ಣ ಏನು ಉದ್ಯಾನವನ ಇದೆ, ಈ ಉದ್ಯಾನವನದ ತುಂಬಾ ಏನು ಒಂದು ಜೋಕಾಲಿ ಆಗಿರ್ಬೋದು, ಹಲವು ಏನು ಮಕ್ಕಳು ಆಡುವಂತ ಆಟಿಕೆಗಳು ಕೂಡ ಸಂಪೂರ್ಣವಾಗಿ ಎಲ್ಲವೂ ನಿರ್ವಹಣೆ ಇಲ್ಲದೆ ಕೆಟ್ಟು ನಿಂತಿರುವಂತದ್ದು. ಈಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಏನು ಇಲ್ಲಿ ಬಂದು ಕೇವಲ ಏನು ಉದ್ಯಾನವನದಲ್ಲಿ ಅಡ್ಡಾಡೋದಷ್ಟೇ ಅಲ್ಲದೆ ಇಲ್ಲಿನ ಒಂದು ವಾತಾವರಣವನ್ನು ಕೂಡ ಕೆಡಿಸ್ತಾ ಇರುವಂತ ಕೆಲವು ಪುಂಡರಿಗೆ ಇದುವರೆಗೂ ಕೂಡ ಈ ಒಂದು ಏನು ಆಡಳಿತ ಮಂಡಳಿ ಇದೆ ಇದರಿಂದ ಯಾವುದೇ ಒಂದು ಕ್ರಮ ಕೂಡ ಕೈಗೊಂಡಿಲ್ಲ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗಿರುವಂತದ್ದು. ಈಗ ನಮ್ಮ ಜೊತೆ ಸಾರ್ವಜನಿಕರು ಕೂಡ ಇದ್ದಾರೆ, ಇಲ್ಲಿ ಬಂದಿದ್ದಾರೆ. ಅವ್ರ ಹತ್ರ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡೋಣ. ಸರ್, ಇಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಏನ್ ಹೇಳ್ತೀರಿ ಈ ಒಂದು ಪರಿಸ್ಥಿತಿ ಬಗ್ಗೆ? ಸರ್, ಇಲ್ಲಿ ಪರಿಸ್ಥಿತಿ ಅಂತಂದ್ರ ಯಾರು ಇಲ್ಲಿ ಮನುಷ್ಯರು ಬರುವಂತ ಜಾಗ ಅಲ್ದಂಗ ಆಗ್ಬಿಟ್ಟಿದೆ. ಯಾಕಂದ್ರ ಸೊಳ್ಳಿ ಬಾಳ ಅದಾವ, ಇಲ್ಲಿ ಡೆಂಗ್ಯೂ ಅಂಡ್ ಮಲೇರಿಯಾ ಬರ್ತೈತಿ. ಹಂಗ ಸ್ವಲ್ಪ ಸರಿಯಾಗಿ ಉಸಿರಾಡ್ಬೇಕಂತಂದ್ರ ಫುಲ್ ಧೂಳು. ಇಲ್ಲೇ ಬಾಜು ರೋಡ್ ಐತಿ, ಅದರದ್ದು ಕನ್ಸ್ಟ್ರಕ್ಷನ್ ನಡೆದೈತಿ, ಫುಲ್ ಧೂಳು. ಮೇಂಟೆನೆನ್ಸ್ ಅಂತ ಒಂಚೂರು ಸರಿ ಇಲ್ಲ ಇಲ್ಲಿ. ಹಿಂಗಾಗಿ ಅಸ್ತಮಾ ಬರೋ ಚಾನ್ಸಸ್ ಬಾಳ ಐತಿ. ನೀವ್ ಹಿಂಗ ಇಲ್ಲಿ ಒಂದ್ ತಾಸು 2 ತಾಸು ಇಲ್ಲಿದ್ರಂದ್ರ ನೀವು ಹೋಗಿ ಮುಖ ತಕೊಂಡ್ರೆ ನಿಮ್ದು ಡಸ್ಟ್ ಏನೈತಿ ಅಂತಂದ್ ಗೊತ್ತಾಕೈತಿ ನಿಮ್ಗೆ. ಈಗ ಇಲ್ಲಿ ಸಂಪೂರ್ಣವಾಗಿ ಏನು ಇಡೀ ಗಾರ್ಡನ್ ಇರ್ಬೋದು, ನೀರ್ ನಿಂತೈತಿ, ಇದರಿಂದ ಸೊಳ್ಳೆಗಳು ಹೆಚ್ಚಾಕವ. ಇಲ್ಲಿ ಏನು ಉದ್ಯಾನವನಕ್ಕೆ ಬರುವಂತ ಕಾರಣ ಏನಪ್ಪಾ, ಆ ಮಕ್ಕಳು ಖುಷಿಯಾಗಿ ಆಟ ಆಡ್ಬೇಕು, ನಾವೆಲ್ಲರೂ ಒಂದ್ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಬರ್ತಾರೆ. ಆದ್ರೆ ಇದು ಹಗಲೊತ್ತೆ ಇಲ್ಲಿ ಸೊಳ್ಳೆಗಳ ಕಾಟ ಇಷ್ಟ ಇರ್ಬೇಕಾದ್ರೆ ರಾತ್ರಿ ಅಥವಾ ಸಂಜೆ ವೇಳೆಗೆ ಯಾವ ರೀತಿ ಆಗಿರ್ಬೋದು? ಸಂಜೆ ವೇಳೆ ಸಾರ್ವಜನಿಕರು ಬರುವಂತ ಸಂಖ್ಯೆ ಹೆಚ್ಚಾಗಿರುತ್ತಲ್ಲ? ಇಲ್ಲ, ಸಂಜೆ ಟೈಮಲ್ಲಿ ಯಾರಾದ್ರೂ ಹಿರಿಯರು ಆಗ್ಲಿ ಮಕ್ಕಳಾಗ್ಲಿ ವಾಯು ವಿಹಾರಕ್ಕೆ ಏನಾದ್ರು ಬರ್ಬೇಕಂತಂದ್ರೆ ಪ್ರಸ್ತುತವಾದ ಸ್ಥಳ ಅಂತ ಅಲ್ಲ ಇದು. ಯಾಕಂದ್ರೆ ಸೊಳ್ಳೆಗಳು ತುಂಬಾನೇ ಇದೆ. ಈ ಟೈಮ್ನಲ್ಲೇ ಕಡಿತಾ ಇದಾವೆ ಅಂದ್ರೆ ಈವ್ನಿಂಗ್ ಟೈಮ್ನಲ್ಲಿ ನೀವೇ ಇಮ್ಯಾಜಿನ್ ಮಾಡ್ಕೋಬಹುದು. ಬಹಳ ತೀರಾ ಸೊಳ್ಳೆಗಳಂತ ಬಹಳ ಅದಾವು. ಬಟ್ ಇವು ಇಲ್ಲಿ ಟ್ರೈನ್ ನೋಡ್ಬೋದು ನೀವು. ಇವು ಟ್ರೈನ್ ಅಲ್ಲ, ಇವು ಓಯೋ ರೂಮ್ಸ್ ತರಾನೇ ಆಗಿಬಿಟ್ಟಿದ್ದಾವೆ. ಕಾಂಡಮ್ಸ್ ಬಿದ್ದಿದ್ದಾವೆ, ಆಮೇಲೆ ಸ್ಮೋಕಿಂಗ್ ಡ್ರಿಂಕ್ಸ್ ಎಲ್ಲ ಮಾಡ್ತಾರೆ ಇಲ್ಲಿ. ಎಲ್ಲ ಇವಾಗ ನಾನು ನಮ್ಮ ಫ್ರೆಂಡ್ ಕರ್ಕೊಂಡ್ ಬಂದಿದ್ದೆ, ಅವ್ರು ಊಟ ಮಾಡೋಣ ಅಂತಂದಿದ್ರು. ಇಲ್ಲೇ ಹೋಗೋಣ ನಿಯರ್ದಲ್ಲಿದೆ ಅಂತಂದ. ಬಟ್ ಇನ್ನೊಂದೇನು ಪ್ರಾಬ್ಲಮ್ ಅಂತಂದ್ರೆ ಇಲ್ಲಿ ಮೇಂಟೆನೆನ್ಸ್ ಸರಿಯಾಗಿ ಇಲ್ವೇ ಇಲ್ಲ. ಇದನ್ನ ಯಾರು ಮೇಂಟೈನ್ ಮಾಡ್ತಿದ್ದಾರೆ, ಅವ್ರ ನಿರ್ವಹಣೆ ಅಂತ ಒಂಚೂರು ಸರಿಯಾಗಿಲ್ಲ. ಆಮೇಲೆ ಇಲ್ಲಿ ಬರೋದು ಅವಾಯ್ಡ್ ಮಾಡ್ಬೇಕಂತಾನೆ ಹೇಳಕ್ ಇಷ್ಟಪಡ್ತೀನಿ. ಈಗ ಒಬ್ಬರಿಗೆ 20 ರೂಪಾಯಿ ಟಿಕೆಟ್ ತಗೊಂತಾರೆ, ಏನ್ ಮಾಡ್ತಾ ಇದಾರೆ? ಆ ದುಡ್ಡು ಎಲ್ಲಿ ಹೋಗುತ್ತೆ? ದಿನಕ್ಕೆ 100 ಜನ ಇಲ್ಲಿ ಬರ್ತಾರೆ. ಒಬ್ರಿಗೆ ತಗೊಳ್ಳುವಂತ 20 ರೂಪಾಯಿ ಟಿಕೆಟ್, ಅದಕ್ಕೆ ಆಡ್ ಆಗಿ ಪಾರ್ಕಿಂಗ್ ಟಿಕೆಟ್, ಇವೆಲ್ಲದು ಎಲ್ಲಿ ಹೋಗ್ತಾ ಇದೆ? ಇಲ್ಲಿ ನಿರ್ವಹಣೆಗೆ ಬರ್ತಾ ಇಲ್ಲ ಅನ್ನೋದೊಂದು ಪ್ರಶ್ನೆ ಹುಟ್ಟಲ್ವಾ ಅಂತ.
ಪ್ರಶ್ನೆ ಇದೆ ಸರ್. ಕಾಮನ್ ಪೀಪಲ್ ಕೇಳಿದ್ರೆ ಯಾರು ಆನ್ಸರ್ ಮಾಡ್ತಾರೆ? ಯಾರು ಕೇಳಲ್ಲ. ಈ ನಿರ್ವಹಣೆಗೆ ದಿನ 100 ಜನ ಬರ್ತಾರೆ, ಎಲ್ಲ ಟಿಕೆಟ್ ತಗೊಂತಾರೆ, ಬಟ್ ಯಾರು ಅದನ್ನ ಯಾರ ಜೇಬಿಗೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನಿರ್ವಹಣೆ ಅಂತೂ ಏನು ಇಲ್ವೇ ಇಲ್ಲ. 0%. ಸಂಪೂರ್ಣವಾಗಿ ಈಗ ನಾವು ನಿಂತಿರುವಂತ ಜಾಗ ಕೂಡ ನೋಡ್ಬೋದು ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಇಲ್ಲಿ ಡಸ್ಟ್ ಇದೆ ಅಂತೇಳಿ. ಇಲ್ಲಿ ಮಕ್ಕಳಂತೂ ಅಡ್ಡಾಡಕ್ಕೂ ಆಗಲ್ಲ, ಅಡ್ಡಾಡಿದ್ರು ಅಸ್ತಮ ಬರುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಬರೀ ಏನು ಈ ಒಂದು ಆಟಿಕೆ ಏನು ರೇಲ್ ಇದೆ, ಈ ಒಳಗಡೆ ಪರಿಸ್ಥಿತಿ ಕೂಡ ಅದೇ ರೀತಿಯಾಗಿರುವಂತದ್ದು. ಪೈಪ್ಗಳು ಬಿದ್ದಿರ್ಬೋದು ಅಥವಾ ಏನೋ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾದಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇದನ್ನು ನೋಡುವಂತ ಒಂದು ಜವಾಬ್ದಾರಿ ಕೂಡ ಇಲ್ಲಿನ ಅಧಿಕಾರಿಗಳಿಗೆ ಅಥವಾ ಏನು ಇಲ್ಲಿ ಸಂಬಂಧಪಟ್ಟ ಉಸ್ತುವಾರಿಗಳಿಗೂ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು. ನೋಡ್ರಿ, ಎಲ್ಲ ಬುಕ್ ಇಲ್ಲೇ ಬಿದ್ದಿದೆ, ಇವೆ ಎಲ್ಲ ಹಾಗೆ ಬಿದ್ದಿದೆ, ಆದ್ರೂ ಕೂಡ ಯಾವುದೇ ರೀತಿಯಾಗಿ ಇಲ್ಲಿ ನಿರ್ವಹಣೆ ಇಲ್ಲ. ಈಗ ಇದನ್ನು ಕೂಡ ನೋಡ್ತಾ ಇರ್ಬೋದು ಇದು ಯಾವ ರೀತಿಯಾಗಿದೆ ಅಂತ ಹೇಳಿ. ಇದು ಏನ್ ಕೆಟ್ಟು ನಿಂತಿದೆ ಅಂತ ಮುಚ್ಚಿದ್ದಲ್ಲ. ಈಗ ನಾವು ಇಲ್ಲಿ ಒಳಗೆ ಏನಾದ್ರೂ ಹೋದ್ರೆ ನಿಮ್ಗ ವಾಸ್ತವತೆ ಕಂಡು ಬಂದ್ಬಿಡುತ್ತ. ಸಂಪೂರ್ಣವಾಗಿ ಇಲ್ಲಿ ಒಳಗಡೆ ಹೋದ್ರೆ ಓಯೋ ರೂಮ್ ಮಾದರಿಯಲ್ಲೇ ಇದೆ. ಎಲ್ಲಾ ಕಡೆ ಕೂಡ ಎಲ್ಲಾ ಬೋಗಿಗಳು ಕೂಡ ಹಾಳಾಗಿದೆ, ಆದ್ರೆ ಇದು ಮಾತ್ರ ಸ್ವಚ್ಛ ಆಗಿದೆ. ಯಾಕಂತಂದ್ರೆ ಇದನ್ನು ಮುಚ್ಚಿ ಇಲ್ಲಿ ರಾತ್ರಿ ಏನು ಮದ್ಯಪಾನ ಮಾಡುವಂಥದ್ದು, ಇಂಥ ಅನೈತಿಕ ಚಟುವಟಿಕೆಗಳನ್ನ ನಡೆಸುವಂಥದ್ದು, ಇಲ್ಲೆಲ್ಲ ಸಂಪೂರ್ಣವಾಗಿ ಏನು ಅನೈತಿಕ ಚಟುವಟಿಕೆಯ ಒಂದು ತಾಣ ಆಗಿದೆ ಅಂದ್ರೂ ತಪ್ಪಾಗಲಾರ್ದು. ಈ ಬಗ್ಗೆ ಏನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಮುತುವರ್ಜಿ ವಹಿಸಿ ಆದಷ್ಟು ಬೇಗ ಸಾರ್ವಜನಿಕರಿಗೆ ಇಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಕೂಡ ಇಲ್ಲ ಸಾರ್ವಜನಿಕರ ಆಗ್ರಹವಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಮುಳ್ಳೊಳ್ಳಿ ಜೊತೆ ವಿನೋದ್ ಹೆಚ್ಚಂಗಿ, ನ್ಯೂಸ್ ಫಸ್ಟ್ ಹುಬ್ಬಳ್ಳಿ.